ಮೈ ಯೂಟ್ಯೂಬ್ ಚಾನಲ್ AKR ಸಾಲಿಟ್ಯೂಡ್. ಇವತ್ತಿನ ಕೋಟೆಯಿಂದ ಮಂತ್ರಾಲಯಕ್ಕೆ ಜರ್ನಿ ಹೇಗಿದೆ, ಜರ್ನಿ ಒಳಗೆ ಯಾವ ಥರ ಸ್ಟ್ರಗಲ್ ಪಟ್ವಿ ಮಳೆಯಿಂದ ಅಂತ ನೋಡೋಣ ಬನ್ನಿ. ಮತ್ತು ಎಲ್ಲೆಲ್ಲಿ ಹೋಗಬೇಕು, ಮಂತ್ರಾಲಯದಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು AC ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ನಾವು. ಚೆನ್ನಾಗಿತ್ತು, ಅಂದರೆ ಕರ್ಟನ್ ಪ್ರತಿಯೊಂದು ಇದಕ್ಕೂ ಕರ್ಟನ್ ಇತ್ತು, ಅಂದರೆ ಪ್ರೈವಸಿ ಇದಾಗುತ್ತೆ. ಬಟ್ ನೀವು ಏನು ಸಜೆಸ್ಟ್ ಮಾಡೋದಂದರೆ ಟ್ರೈನ್ಗಿಂತ ಬಸ್ಸೇ ಬೆಟರ್. ಯಾಕಂದರೆ ಟ್ರೈನ್ ಜರ್ನಿ 12 ಅವರ್ಸ್ ಆಗುತ್ತೆ ಬಾಗಲಕೋಟೆಯಿಂದ ಡೈರೆಕ್ಟ್ ಮಂತ್ರಾಲಯ. ಬಟ್ ಬಸ್ ಆದರೆ 5 ಅವರ್ಸ್ 6 ಅವರ್ಸ್ ಆಗುತ್ತೆ. ಸಜೆಸ್ಟ್ ಮಾಡೋದೇನೆಂದರೆ ಬಸ್ಸಲ್ಲಿ ಹೋದರೆ ಬೆಟರ್ ಅಂತ. ಬಟ್ ಏನಪ್ಪ ಟಯರ್ಡ್ ಆಗುತ್ತೆ ಅಷ್ಟೇ ಬಸ್ಸಲ್ಲಿ. ಈಗ ನಾವು 12 ಗಂಟೆ ಆಗಿದೆ ರೀಚ್ ಆಗಿ. ಇವಾಗ ಮಂತ್ರಾಲಯಕ್ಕೆ ಬಂದಿದ್ವಿ. ಇಲ್ಲಿಂದ ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 15 ಕಿಲೋಮೀಟ್ರ್ ಇದೆ. 15 ಕಿಲೋಮೀಟ್ರ್ ಆಟೋದಲ್ಲಿ ನಾವು ಬಂದೀವಿ. ಆಟೋದಲ್ಲಿ ನೋಡ್ತಿರ್ಬೋದು ಇಲ್ಲಿ ಎಷ್ಟು ನಾವು, ಇದು ಮಳೆಗಾಲ ಇರೋದ್ರಿಂದ ಇದು ಮಲೆನಾಡು ಥರ ಆಗಿಬಿಟ್ಟೈತೆ. ನಾವು ಬಿಸಿಲು ನಾಡಿಗೆ ಬಂದೀವೋ ಮಳೆನಾಡಿಗೆ ಬಂದೀವೋ ಅನ್ನೋ ಡೌಟಲ್ಲಿ ಇತ್ತು, ಅಷ್ಟು ಮಳೆ ಬಂದಿತ್ತು. ನಾವು ಅಂದ್ಕೊಂಡಿದ್ವಿ ಬಾಗಲಕೋಟೆ ರಾಯಚೂರೆಲ್ಲ ಬಿಸಿಲಲ್ಲ, ಇಷ್ಟೊಂದು ಮಳೆ ಬರಲ್ಲ ಅಂತ ಅಂದ್ಕೊಂಡೇ ಹೋಗಿದ್ವಿ. ಬಟ್ ಅಲ್ಲಿ ನೋಡಿದರೆ ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು. ಅದಕ್ಕೆ ನಾವು ಯಾವುದೂ ಸೇಫ್ಟಿ ಮೆಷರ್ ಇಟ್ಕೊಂಡು ಹೋಗಿರಲಿಲ್ಲ. ಛತ್ರಿ ಆಗಲಿ ರೈನ್ಕೋಟ್ ಆಗಲಿ ಈ ಥರ ಯಾವುದು. ಈಗ ಮುಂದೆ ಹೋಗೋರೆಲ್ಲ ಛತ್ರಿ ಮತ್ತು ರೈನ್ಕೋಟ್ ಇಟ್ಕೊಂಡು ಹೋಗಿ, ಯಾಕಂದರೆ ತುಂಬ ಮಳೆ ಬರ್ತೈತೆ ಅಲ್ಲಿ. ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬೀಳುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಂದ ನಾವು ತೊಯ್ಸ್ಕೊಂಡೆ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಈಗ ರೂಮಿಗೆ ಜಸ್ಟ್ ರೂಮ್ ಬಂದು ಈಗ ನೋಡ್ತಿರ್ಬೋದು, ಈ ರೂಮಲ್ಲಿ ಡಬಲ್ ಕಾಟ್ ಇದೆ. ನಾವು ಒಂದು 3 ಜನ ಉಳ್ಕೊಂಡಿದ್ವಿ ಇಲ್ಲಿಗೊಂದು. ಯಾಕಂದರೆ ನಮಗೆ ಮಂತ್ರಾಲಯದಲ್ಲಿರೋ ರೂಮ್ ಸಿಕ್ಕಿರಲಿಲ್ಲ. ಯಾಕಂದರೆ ಅದು ಮಾಡ್ಕೋಬೇಕಂದ್ರೆ 1 ಮಂತ್ ಮುಂಚೆನೇ ನಾವು ಬುಕ್ ಮಾಡ್ಕೋಬೇಕಿತ್ತು. ಅಲ್ಲೋಗಿ ಬುಕ್ ಮಾಡ್ತೀನಿ ಅಂತಾರೆ ರೂಮ್ ಸಿಗೋದು ಕಷ್ಟ ಆಗುತ್ತೆ. ಇವಾಗ ನೆಕ್ಸ್ಟ್ ಮಾರ್ನಿಂಗು ನಾವು 6:30 ಅಥವಾ 7ಗೆ ನಾವು ಟೆಂಪಲಿಗೆ ಇವಾಗ ಹೋಗ್ತಿದ್ದೀವಿ. ಆಟೋ ಪಿಕಪ್ಪು ಮತ್ತು ಡ್ರಾಪು ಅವ್ರದ್ದೇ ಇರುತ್ತೆ, ಲಾಡ್ಜ್ ಅವ್ರದ್ದು. ಫಸ್ಟು ನೀವು ಮಂತ್ರಾಲಯಕ್ಕೆ ಎಂಟ್ರಿ ಕೊಟ್ಟಾಗ ಫಸ್ಟು ನೀವು ಮಾಚನಮ್ಮ ಅಂತ ಬರುತ್ತೆ, ಆ ಟೆಂಪಲ್ಗೆ ಫಸ್ಟು ಹೋಗಿ ಆ ನಂತರ ನೀವು ಮಂತ್ರಾಲಯ ರಾಯರ ಇದಕ್ಕೆ ಹೋಗಬೇಕಾಗುತ್ತೆ. ಯಾಕಂದರೆ ಈಗ ಸ್ಟೋರಿ ಏನಂದರೆ, ಇಲ್ಲಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗೆ ನೆಲೆಸೋಕ್ಕೆ ಅವಕಾಶ ಕೊಟ್ಟೋಳೆ ಮಾಚಲಮ್ಮ ಆಗಿರ್ತಾಳೆ. ಅದಕ್ಕೋಸ್ಕರ ನೀವು ಫಸ್ಟು ಮಾಚಲಮ್ಮ ದೇವಿಗೆ ಹೋಗಬೇಕಾಗುತ್ತೆ. ತುಂಬ ಅಂದರೆ ತುಂಬ ಲೈನ್ ಇರುತ್ತೆ. ಬೇಗ ಹೋದರೆ ನಿಮಗೆ ಒಳ್ಳೆಯದು. ಮೇಲ್ಗಡೆ ಮಳೆ ಬರ್ತಿರೋದ್ರಿಂದ, ಮಳೆಗಾಲ ಆಗಿರೋದ್ರಿಂದ ಮೇಲ್ಗಡೆ ಅಡಿಕೆ ಗಿಡದಿಂದ ಮುಚ್ಚಿಗೆ ಆ ಥರ ಎಲ್ಲ ಮಾಡಿದ್ದಾರೆ. ಬಟ್ ಆ ಮುಚ್ಚಿಗೆ ಎಲ್ಲ ನಿಮ್ಗೆ ಯಾವುದಕ್ಕೂ ಇದಾಗಲ್ಲ, ಅದರಿಂದ ಕೂಡ ಮಳೆ ಬರುತ್ತೆ. ಲೈನಲ್ಲಿ ನಿಂತ್ಕೊಂಡು ಹೋದರೆ ಬೆಟರು. ಯಾಕಂದರೆ VIP ಟ್ರೀಟ್ಮೆಂಟ್ ಕೂಡ ಇರುತ್ತೆ. ನಿಮಗೆ 1000 ರೂಪಾಯಿ ಕೊಟ್ಟರೆ ನೀವು ಒಳಗೆ ಹೋಗ್ಬೋದು. ಬಟ್ ಅಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ, ಎಕ್ಸ್ಪೀರಿಯೆನ್ಸ್ ಆಗೋಲ್ಲ. ನಾವೀಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ ನಂತರ ಇಲ್ಲಿ ಹೊರಗಡೆಯಲ್ಲಿ ಕೆಲವೊಂದು ಮೂರ್ತಿಗಳಿದ್ದಾವೆ. ಬಂಗಾರದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು. ಇಲ್ಲೂ ರಾಯರ ಮೂರ್ತಿ ಕೂಡ ಇದೆ. ಹಾಗೆ ನಿಮಗೆ ಇಲ್ಲಿ ಟೆಂಪಲಿನ ನಕ್ಷೆ ಇದೆ, ಎಲ್ಲಿಂದ ಹೆಂಗೆ ಎಂಟ್ರೆನ್ಸ್ ಅನ್ನೋ ಪೂರ್ತಿ. ಇದು ಗರ್ಭದ ಗುಡಿ, ನೀವು ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಹಾಗೆ ಹೊರಗೆ ಹೋದ ಮಂತ್ರಾಕ್ಷತೆ ಇಸ್ಕೊಂಡು ಹೊರಗೆ ಹೋದರೆ ಮಳೆ ನೋಡ್ತಿರ್ಬೋದು ಎಷ್ಟು ನಿಮ್ಗೆ ಕಾಣಿಸ್ತಿದೆ. ಫುಲ್ಲು ತೊಯ್ಸ್ಕೊಂಡು ನಾವು ದರ್ಶನ ಮಾಡಿದ್ದೀವಿ. 9 ಗಂಟೆ ತನಕ ಫುಲ್ಲು ಮಳೆ ಬಂದಿದೆ. ಕೆಲವೊಬ್ರು ಛತ್ರಿ ಇಟ್ಕೊಂಡಿದ್ರು. ಇದರಲ್ಲಿ ಇಂಥ ಮಳೆಯಲ್ಲಿ ಸಣ್ಣ ಮಕ್ಕಳನ್ನು ಯಾರೂ ಕರ್ಕೊಬರ್ಬೇಡಿ. ಯಾಕೆ ಅಂದರೆ ಒಂದು ಇನ್ಸಿಡೆಂಟ್ ನಡೀತಾ ಅಲ್ಲಿ. ಮಳೆಗೆ ಫುಲ್ಲು ಎಲ್ಲಿ ಅಂದರೆ ಛತ್ರಿ ಇಟ್ಕೊಂಡು ಆಗ್ತಿರಲಿಲ್ಲ. ಮಳೆಗೆ ಫುಲ್ಲು ಮಗು ನೆಂದು ಅನ್ಕಾನ್ಷಿಯಸ್ನೆಸ್ ಆಗಿತ್ತು, ಜ್ಞಾನ ತಪ್ಪಿ ಬಿದ್ದುಬಿಟ್ಟಿತ್ತು. ಅದಕ್ಕೆ ಯಾರೂ ಮಕ್ಕಳು, ಸಣ್ಣ ಮಕ್ಕಳನ್ನ ಇಂಥ ಮಳೆಯಲ್ಲಿ ಕರ್ಕೊಂಬರ್ಬೇಡಿ. ಯಾವಾಗಾದರೂ ಬೇಸಿಗೆಗಾಲದಲ್ಲಿ ಕರ್ಕೊಂಬಂದು ತೋರ್ಸೋಕ್ಕೆ ಬರುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಓಡ್ಲು ಕೂಡ. ಒಂದು ಕ್ಷಣ ಅನಿಸ್ತು, ಇದು ಯಾವ ಮಲೆನಾಡಪ್ಪ, ಯಾವ ಮಲೆನಾಡಿಗೆ ಬಂದೀವಿ ಅಂಥೇಳಿ. ಅಷ್ಟು ಮಳೆ ಬರ್ತಾಯಿತ್ತು. ಇದು ಬಿಸಿಲು ನಾಡು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಬೆಳಗ್ಗೆ ತನಕ. ಆದರೆ 9 ಗಂಟೆ ಮೇಲೆ ಗೊತ್ತಾಯಿತು ಇದು ರಾಯಚೂರು, ಪಕ್ಕ ರಾಯಚೂರು ಅಂತ. ಯಾಕಂದರೆ ಅಷ್ಟು ಬಿಸಿಲು, ಎಷ್ಟು ಮಳೆ ಬರುತ್ತೋ ಅಷ್ಟೇ ಇಲ್ಲಿ ಬಿಸಿಲು, ಎರಡೂ ಸಮವಾಗೈತೆ ಇಲ್ಲಿ.
ನಾವು ಈಗ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಪಂಚಮುಖಿ ದೇವಸ್ಥಾನಕ್ಕೆ. ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ 5 ದೇವಸ್ಥಾನಕ್ಕಂತೂ ಹೋಗ್ತಾರೆ. ಒಂದು ಹನುಮಂತ ದೇವಸ್ಥಾನ, ಈಗ ಬಂದಿರೋದು ನಾವು ಆಂಜನೇಯ ಟೆಂಪಲ್ಲು. ಇದು ಎಷ್ಟು ಅಡಿ ಇದೆ ಅಂತ ಗೊತ್ತಿಲ್ಲ. ಇದು ದರ್ಶನ ಆದ ನಂತರ ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ಪಂಚಮುಖಿ ಹನುಮಂತ ದೇವಸ್ಥಾನಕ್ಕೆ. ಇಲ್ಲಿ ಪಂಚಮುಖಿ ಹನುಮಂತ ದೇವಸ್ಥಾನಕ್ಕೆ ಹೋಗ್ತಿರುವಾಗ ನೋಡ್ತಿರ್ಬೋದು, ರೋಡೆಲ್ಲ ನಿಮಗೆ ಕೆಸರಾಗಿ ಮಳೆ ಬಂದ್ರಿಂದ ಯಾವ ಥರ ಕಾಣಿಸ್ತಿದೆ ಅಂತ. ವೆಹಿಕಲ್ ಕೂಡ ಹೆಂಗೆ ಹೋಗ್ತಿದ್ದಾವೆ ಅಂತ ನೋಡ್ತಿರ್ಬೋದು. ಇಲ್ಲಿ ಪಂಚಮುಖಿ ಹನುಮಂತದ್ದು ಒಂದು ಸ್ಟೋರಿ ಇದೆ. ಏನಪ್ಪ ಸ್ಟೋರಿ ಅಂದರೆ, 12 ವರ್ಷ ರಾಯರು ಇಲ್ಲಿ ತಪಸ್ಸು ಮಾಡಿ ಆ ತಪಸ್ಸಿಗೆ ಮೆಚ್ಚಿ ಹನುಮಂತ 5 ಮುಖದಲ್ಲಿ ದರ್ಶನ ಕೊಡ್ತಾನಂತೆ ರಾಯರಿಗೆ. ಆ ದರ್ಶನ ರಾಯರು ಆ ಒಂದು ಕಲ್ಲು ಮೇಲೆ ಹನುಮಂತ ದೇವರದ್ದು ಒಂದು ಚಿತ್ರ ಬರೀತಾರೆ ಅಂತೆ. ಆ ಚಿತ್ರನ ನೀವು ಇಲ್ಲಿ ದರ್ಶನ ಪಡೆಯೋದು. ಇಲ್ಲಿ ಆಂಜನೇಯನ ಪಾದರಕ್ಷೆಗಳಿವೆ, ಅವನ್ನ 5 ವರ್ಷಗಳಿಗೊಂದ್ಸರಿ ಸವಿತಾವೆ ಅನ್ನೋ ಮಾತಿದೆ. ಇಲ್ಲಿ ಬೆಳಗಿನ ಜಾವ ಅಲ್ಲಿ ನೋಡಿದ್ರೆ ಆ ಪಾದರಕ್ಷೆಯಲ್ಲಿ ಕೆಸರು ಮತ್ತು ಹುಲ್ಲು ಅಂಟ್ಕೊಂಡಿರುತ್ತಂತೆ. ಅಂದರೆ ಆಂಜನೇಯ ಅದನ್ನು ಧರಿಸ್ಕೊಂಡು ರಾತ್ರಿ ಹೊತ್ತು ಸುತ್ತರಿತಾನೆ ಎನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಹಾಗೆ ಈಗ ನಾವು ಬಿಚ್ಚಾಳೆ ಅನ್ನೋ ಒಂದು ಇದಕ್ಕೆ ಹೋಗ್ತಿದ್ದೀವಿ. ಬಿಚ್ಚಾಳೆ ಅನ್ನೋ ಊರು ಹಿಂದೆ ಭಿಕ್ಷಾಲಯ ಅಂತ ಹೆಸರಿತ್ತು, ಈಗ ಅದನ್ನು ಬಿಚ್ಚಾಳೆ ಅಂತ ಹೇಳಿ ಕರೀತಿದ್ದಾರೆ. ಈ ಬಿಚ್ಚಾಳೆ ದೇವಸ್ಥಾನದ ಮಹತ್ವ ಏನಂದರೆ, ಈ ಬಿಚ್ಚಾಳೆ ದೇವಸ್ಥಾನವು ಅಂದರೆ ರಾಯರ ಶಿಷ್ಯನಾದ ಅಪ್ಪಣಾಚಾರ್ಯ ಅವರು ಈ ಟೆಂಪಲ್ನ ಇದು ಮಾಡ್ತಾರೆ. ಇಲ್ಲಿ ಈ ಟೆಂಪಲ್ನ ನಾವು ಬೆಲ್ಲ ಮತ್ತು ಬಾಳೆಹಣ್ಣಿನಿಂದ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಟೆಂಪಲಿನ ಮಹತ್ವ ಏನಂದರೆ, ಇಲ್ಲಿ ತುಂಗಭದ್ರಾ ನದಿ ಇದೆಯಲ್ಲ, ಈ ತುಂಗಭದ್ರಾ ನದಿಯಲ್ಲಿ ರಾಯರು ಸ್ನಾನ ಮಾಡ್ಕೊಂಡು ಬರ್ತಾರೆ ಡೈಲಿ. ಮತ್ತು ಅದರದ್ದು ಪಾದಗಳು ಕೂಡ ಇಲ್ಲಿ ಕಂಡು ಬಂದಿದ್ದಾವೆ ಅಂತ ಹೇಳ್ತಾರೆ ಇಲ್ಲಿ ಪುರೋಹಿತರು. ಹಾಗೆ ಮೂಲ ಬೃಂದಾವನ ಅಂದರೆ ಬಿಚ್ಚಾಳೆ ಇದೆ. ಅಲ್ಲಿ ನೀವು ನೋಡ್ತಿರ್ಬೋದು, ಇದು ಏಕಶಿಲಾ ಮೂರ್ತಿ ಅಂತ ಹೇಳಿ. ಇಲ್ಲಿ 13 ವರ್ಷ ಅವರು ಮತ್ತು ಏನದು ತಪಸ್ಸು ಈ ಥರ ಎಲ್ಲ ಮಾಡಿ ಇಲ್ಲಿ ಏಕಶಿಲಾ ಮೂರ್ತಿಯನ್ನು ಇಲ್ಲಿ ಕಟ್ಟಿಸ್ತಾರೆ ಅಪ್ಪಣಾಚಾರ್ಯ ಅವರು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಚಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಎನ್ನೋ ಮಂತ್ರಾಲಯನ ಅಪ್ಪಣಾಚಾರ್ಯ ಅವರು ಬರೆದು ಇಲ್ಲಿ ಏಕಶಿಲಾ ಮೂರ್ತಿಯನ್ನು ಅವರು ಕಟ್ಟಿಸ್ತಾರೆ. ರಾಯರು ಬೃಂದಾವನ ಆಗುವಾಗ ಅವರು ಹೇಳ್ತಾರಂತೆ, 700 ವರ್ಷಗಳ ಕಾಲ ನಾನು ಜೀವಂತವಾಗಿರುತ್ತೇನೆ ಅಂತ ಹೇಳಿ. ಈಗ 354 ವರ್ಷಗಳ ಕಾಲ ಮುಗ್ದು ಹೋಗಿದೆ. ಇನ್ನು 346 ವರ್ಷಗಳ ಕಾಲ ನಾನು ಜೀವಂತವಾಗಿರ್ತೇನೆ. ನಿಮ್ಮ ಆಸೆಗಳನ್ನೆಲ್ಲ ನಿಮ್ಮ ಏನು ಕೇಳ್ತೀರ ಎಲ್ಲ ಅದನ್ನೆಲ್ಲ ನೆರವೇರಿಸ್ತೀನಿ ಅಂತ ಹೇಳಿ ಈ ಬಿಚ್ಚಾಲೆ ದೇವಸ್ಥಾನದ ಒಂದು ಮಹತ್ವವಾಗಿದೆ. ಇದೇ ತುಂಗಭದ್ರಾ ನದಿ. ಇಲ್ಲಿಂದ ಅವರು ಸ್ನಾನ ಮಾಡ್ಕೊಂಡು ಬರ್ತಾರೆ ಡೈಲಿ ಅನ್ನೋ ಒಂದು ಪುರೋಹಿತರು ಹೇಳಿದ್ದಾರೆ. ಅವರ ಹೆಜ್ಜೆಗಳು ಕೂಡ ಇಲ್ಲಿ ಕಂಡುಬಂದಿದ್ದಾವೆ ಅಂತ ಹೇಳ್ತಾರೆ. ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಅಪ್ಪಣಾಚಾರ್ಯ ಅವರ ಮನೆಗೆ ನಾವು ಹೋಗೋಣ. ಯಾಕಂದರೆ ಇದು ಅಪ್ಪಣಾಚಾರ್ಯ ಅವರ ಮನೆ. ಇಲ್ಲಿ ರಾಯರು ವಿಶ್ರಾಂತಿ ಪಡೆಯುವ ಸ್ಥಳ ಆಗಿತ್ತಂತೆ. ಇಲ್ಲಿ ಬಂದವರು ವಿಶ್ರಾಂತಿನ ಪಡ್ಕೊತಿದ್ರು ಅನ್ನೋ ಒಂದು ಇದಿದೆ. ಮಗು, ನಿಶ್ಚಿಂತೆಯಿಂದ ಮಲಗು. ನೀನು ಅನುಭವಿಸಿದ ನೋವು, ನಿನ್ನ ಕಣ್ಣೀರಿನ ತೂಕ ಎಲ್ಲವೂ ನನಗೆ ಗೊತ್ತು. ನನ್ನ ಆಶೀರ್ವಾದ ನಿನ್ನ ದಾರಿ. ನೆಮ್ಮದಿಯಾಗಿ ಮಲಗು ಮಗಳೇ. ನಾನು ಸದಾ ಕಾಲ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಗುರುರಾಯರ ಮಡಿಲಲ್ಲಿ ಮಲಗಿದವಳಿಗೆ ಯಾವತ್ತೂ ಕಷ್ಟ ತಾಕುವುದಿಲ್ಲ.